ನಮಸ್ತೆ, ವೆಲ್ಕಮ್ ಟು ಗುರು ಚಾನಲ್. ಚಿಕ್ಕ ಮಕ್ಕಳಿಗೆ ಅಂದರೆ 6 ತಿಂಗಳಿಂದ 1 ವರ್ಷದ ಒಳಗಿನ ಮಕ್ಕಳಿಗೆ ರಾಗಿ ಸರಿ ಜೊತೆ ಮತ್ತು ಹಾಲಿನ ಜೊತೆ ಒಂದು ಅರ್ಧ ಸ್ಪೂನ್ ಈ ಡೇಟ್ ಸಿರಪ್ನ ಹಾಕಿ ಕೊಡಿಸ್ಬೋದು. ಇದು ತುಂಬಾ ನ್ಯಾಚುರಲ್ ಆಗಿರುತ್ತೆ. ಅಲ್ಲದೆ ಕೆಮಿಕಲ್ ಇರೋ ಬೆಲ್ಲ ಸಕ್ಕರೆ ಬದಲು ಆಮೇಲೆ ಸ್ಟೋರ್ಗಳಲ್ಲಿ ಸಿಗೋ ಸಿರಪ್ಗಿಂತಲೂ ನಾವೇ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡಿ ಮಕ್ಕಳಿಗೆ ಕೊಡ್ಬೋದು. ಇದನ್ನು ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಒಳ್ಳೆಯದು. ವೆಯ್ಟ್ ಗೇನ್ ಆಗ್ತಾರೆ ಮತ್ತು ಬೆಳವಣಿಗೆಗೂ ತುಂಬಾ ಒಳ್ಳೆಯದು. ಇದನ್ನು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನಿಲ್ಲಿ 1 kg ಆಗುವಷ್ಟು ಖರ್ಜೂರನ ತಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ತಗೊಂಡು ಮಾಡ್ಕೋಬೋದು. ಮೊದಲಿಗೆ ಇದರಲ್ಲಿರೋ ಬೀಜಗಳನ್ನೆಲ್ಲ ತೆಗಿಬೇಕು. ಈ ಥರ ಒಂದೊಂದೇ ತೆಕ್ಕೊಳ್ಬೇಕು. ನೋಡಿ, ತೆಕ್ಕೊಂಡು ಸಪ್ರೇಟ್ ಮಾಡ್ಕೊಳ್ಬೇಕು. ನೋಡಿ, ಇದು ಎಲ್ಲ ತೆಗೆದಾಗಿದೆ. ಮೊದಲಿಗೆ ಒಂದು ಪಾತ್ರೆಗೆ 1-2 ಗ್ಲಾಸ್ ನೀರು ಹಾಕ್ಕೊಳ್ಬೇಕು. ನೀರು ಹಾಕಿದ ನಂತರ ಈ ಡೇಟ್ಸ್ನೆಲ್ಲ ಹಾಕಿ ಇದನ್ನು ಒಂದು 10 ನಿಮಿಷ ಕುದಿಸ್ಕೋಬೇಕು. ನೀವು ಬೇಕಿದ್ದರೆ ಬಿಸಿನೀರು ಹಾಕಿ ಒಂದು ಅರ್ಧ ಗಂಟೆ ಹಾಗೆ ಬಿಡ್ಬೋದು. ಕುದಿಸೋದ್ರಿಂದ ಡೇಟ್ಸ್ ಮೆತ್ತಗಾಗುತ್ತೆ ಅಂತ ನಾನಿಲ್ಲಿ ಒಂದು 10 ನಿಮಿಷ ಕುದಿಸ್ತಾ ಇದ್ದೀನಿ. ಇದನ್ನು ಕುದಿಸಿದ ನಂತರ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಇದನ್ನು ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಎಲ್ಲನೂ ಇದೇ ಥರ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಪೇಸ್ಟ್ ಮಾಡ್ಕೊಂಡ ನಂತರ ನಾನಿಲ್ಲಿ ಈ ಪೇಸ್ಟ್ನ ಸೋಸ್ಕೊಳ್ಳೋದಕ್ಕೆ ಒಂದು ಕ್ಲೀನಾಗಿರೋ ವೈಟ್ ಬಟ್ಟೆನ ತಗೊಂಡಿದ್ದೀನಿ. ನೀವು ಬೇಕಾದರೆ ಒಂದು ದೊಡ್ಡ ಜಾಲರಿ ಇರುತ್ತಲ್ಲ, ಅದರಲ್ಲಿ ಬೇಕಾದರೂ ಹಾಕ್ಕೊಂಡು ಸ್ವಲ್ಪನೇ ಸೋಸ್ಕೊಳ್ಬೋದು. ನೋಡಿ, ಈ ಪೇಸ್ಟ್ನ ಸ್ವಲ್ಪನೇ ಈ ಥರ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಸ್ಪೂನಲ್ಲಿ ತಿರುಗಿಸ್ಕೊಳ್ತಾ ಹಿಂಡ್ಕೊಳ್ಬೇಕು. ಗಟ್ಟಿ ಇರುತ್ತಲ್ವ, ಲೇಟ್ ಆಗುತ್ತೆ ಈ ಥರ ಪ್ರೊಸೀಜರು ಮಾಡೋಕ್ಕೆ. ಸ್ವಲ್ಪನೇ ಹಿಂಡ್ಕೊಳ್ಬೇಕು. ಹಿಂಡಿ ಆದಮೇಲೆ ಇದ್ರದ್ದು ವೇಸ್ಟ್ ಇರುತ್ತಲ್ಲ ಎಲ್ಲ ತೆಗ್ದಾಕ್ಬಿಟ್ಟು, ನೋಡಿ ಈ ಥರ ವೇಸ್ಟ್ ಉಳಿಯುತ್ತೆ, ಎಲ್ಲ ತೆಗ್ದಾಕಿ ಮತ್ತೆ ಉಳಿದಿರೋ ಪೇಸ್ಟ್ನ ಹಾಕ್ಕೊಂಡು ಮತ್ತೆ ಇದೇ ಥರ ಹಿಂಡ್ಕೊಳ್ಬೇಕು. ಎಲ್ಲನೂ ಪೇಸ್ಟನ್ನೆಲ್ಲ ಇದೇ ಥರ ಹಿಂಡ್ಕೊಂಡು ಇಟ್ಕೊಬೇಕು. ನಾನು ಮತ್ತೆ ಇನ್ನೊಂದು ಜಾಲರಿಯಲ್ಲಿ ಸೋಸ್ಕೊಳ್ತಾ ಇದ್ದೀನಿ, ಉಳಿದಿರೋ ವೇಸ್ಟ್ ಬರುತ್ತೆ ಅಂತ. ಈಗ ಈ ಸೋಸ್ಕೊಂಡಿರೋ ಲಿಕ್ವಿಡ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ಟವ್ ಹಚ್ಕೊಂಡು ಹೈ ಫ್ಲೇಮಲ್ಲಿ ಕುದಿಸ್ತಾ ಬರಬೇಕು. ಇದನ್ನು ಚೆನ್ನಾಗಿ ಕೈ ಆಡ್ತಾನೇ ಇರಬೇಕು. ಹೈ ಫ್ಲೇಮಲ್ಲಿ ಒಂದು 20 ನಿಮಿಷ ಕುದಿಸ್ತಾನೆ ಇರಬೇಕು. ಈ ಥರ ತಿರುಗಿಸ್ತಾನೆ ಇರಬೇಕು, ಕೈ ಬಿಡಬಾರ್ದು. ನೋಡಿ, ಲಿಕ್ವಿಡ್ ಇರುತ್ತಲ್ಲ ಅದೆಲ್ಲ ಗಟ್ಟಿಗಾಗ್ತಾ ಬರುತ್ತೆ ಕುದೀತಾ. ನೋಡಿ, ಇಷ್ಟು ಕಡಿಮೆ ಆಗಿದೆ. ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮತ್ತೆ ತಿರುಗಿಸ್ತಾನೆ ಇರಬೇಕು. ಇದನ್ನು ತಿರುಗಿಸ್ತಾ ನೋಡಿ ಕಡಿಮೆ ಕ್ವಾಂಟಿಟಿ ಆಗುತ್ತೆ. ಇದು ಹನಿ ಕನ್ಸಿಸ್ಟೆನ್ಸಿ ಬರುತ್ತಲ್ಲ ಅಲ್ಲಿವರೆಗೂ ನಾವು ಕುದಿಸ್ಕೊಳ್ಬೇಕು, ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಇನ್ನೇನು ಕುದಿಸ್ತಾ ಸ್ವಲ್ಪನೇ ಕಡಿಮೆ ಆಗುತ್ತೆ. ನೋಡಿ, ಕ್ವಾಂಟಿಟಿ ಎಷ್ಟು ಬಂದಿದೆ ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು. ಜೇನುತುಪ್ಪದ ಕನ್ಸಿಸ್ಟೆನ್ಸಿ ಬರೋವರೆಗೂ ಈ ಥರ ಕುದಿಸ್ತಾನೆ ಇರಬೇಕು. ನೋಡಿ, ಈಗ ಸಿರಪ್ ಆಗಿದೆ. ಇದನ್ನು ಕೂಲ್ ಆಗೋಕ್ಕೆ ಬಿಡೋಣ. ನೋಡಿ, ಸೇಮ್ ಸ್ಟೋರ್ಗಳಲ್ಲಿ ತರ್ತೀವಲ್ಲ ಅದೇ ಥರನೇ ಇದೆ. ನಾವೇ ಮನೇಲಿ ಮಾಡ್ಕೊಬೋದು. ನ್ಯಾಚುರಲ್ ಆಗಿರುತ್ತೆ. ಮಕ್ಕಳಿಗೆ ಕುಡಿಸೋದಲ್ವಾ, ಅದಕ್ಕೋಸ್ಕರ. ಅಲ್ಲದೆ ದೊಡ್ಡವರು ಸಹ ಇದನ್ನು ಹಾಲಿನ ಜೊತೆ ಬೆಲ್ಲ ಸಕ್ಕರೆ ಬದಲು ಇದನ್ನು ಯೂಸ್ ಮಾಡ್ಕೊಳ್ಬೋದು. ತುಂಬ ಒಳ್ಳೆಯದು ಹೆಲ್ದಿಗೆ. ಇದನ್ನು ನೋಡಿ, ಈ ಥರ ಟೈಟ್ ಕಂಟೈನರ್ಗೆ ಹಾಕ್ಕೊಂಡು ಒಂದು 15 ಡೇಸ್ವರೆಗಾದರೂ ಫ್ರಿಜ್ಜಲ್ಲಿಟ್ಟು ಸ್ಟೋರ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಹಾಗೆ ಹೊರಗಡೆ ಇಟ್ಟು 1 ವೀಕ್ ಆದರೂ ಯೂಸ್ ಮಾಡ್ಕೊಬೋದು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.